ಪ್ರತಿಯೊಬ್ಬರು ರೈತರು ಬೋರ್ವೆಲ್ ಅಂತ ಕೊರೆಸ್ಬಿಟ್ಟು ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಅಂತ ಸುಮ್ಮನೆ ಆಗಬಾರ್ದು. ನಾವು ಅಂಡರ್ ವಾಟರ್ ರೀಚಾರ್ಜ್ನ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅಂತಂದರೆ, ಬೋರ್ವೆಲ್ ಸುತ್ತ 10 ಅಡಿ ಅಗಲ, 10 ಅಡಿ ಉದ್ದ ಮತ್ತು 10 ಅಡಿ ಆಳದ್ದು ಒಂದು ಪಿಟ್ನ ತೆಗೆಸ್ಬೇಕು. ತೆಗೆಸಾದ್ಮೇಲೆ ಫಸ್ಟ್ ಲೇಯರು ದೊಡ್ಡ ದೊಡ್ಡ ಕಲ್ಲುಗಳು, ಅಂದರೆ ನೀವು ಪಾಯದ ಕಲ್ಲೇ ಹಾಕ್ಬೋದು ಅಥವಾ ಕಾಡ್ಗಲ್ಲು ಅಂತ ದೊಡ್ಡ ದೊಡ್ಡ ಸೈಜ್ ಸಿಗುತ್ತೆ, ಅದನ್ನು ಹಾಕಿ 1-2 ಅಡಿಯಷ್ಟು, ಅದ್ರ ಮೇಲೆ 1 ಅಡಿಯಷ್ಟು, ಮತ್ತು ಅದಕ್ಕಿಂತ ಸಣ್ಣ ಕಲ್ಲುಗಳು, ಅದ್ರ ಮೇಲೆ ದಪ್ಪ ಜಲ್ಲಿ ಆದಮೇಲೆ ಬೇಬಿ ಜಲ್ಲಿ, ಅದಾದಮೇಲೆ ನಾವು ಒಂದು ಲೇಯರು ಸ್ಯಾಂಡು, ಅದಾದಮೇಲೆ ಒಂದು ಲೇಯರು ಸೊಳ್ಳೆ ಪರ್ದ ಬರುತ್ತಲ್ಲ ಅದನ್ನು ಪೂರ್ತಿ ಹರಡಬೇಕು ಅದ್ರ ಮೇಲೆ. ಏನಕ್ಕೆ ರೀಚಾರ್ಜ್ ಎಲ್ಲಿಂದ ಈ ವಾಟರ್ನ ಅದನ್ನು ತಗೊಳುತ್ತೆ ಅಂತಂದರೆ, ಈ ಕೇಸಿಂಗ್ ಪೈಪ್ ಏನು ಹೋಗಿರುತ್ತೆ ಅದಕ್ಕೆ ಸಣ್ಣ ಡ್ರಿಲ್ಲಿಂಗ್ ಮಿಷನ್ನಲ್ಲಿ ನೀವು ಯಾರಾದರೂ ವೆಲ್ಡಿಂಗ್ ಅವ್ರನ್ನ ಕರೆದ್ರೆ ಅವ್ರು ಸಣ್ಣ ಹೋಲು ಸುತ್ತು ಮಾಡ್ತಾರೆ. ನಿಮಗೆ ಮಳೆ ನೀರು ಕೊಯ್ಲು ಅಂತ ಏನು ಮಳೆ ನೀರು ಎಲ್ಲ ಬಂದು ಇಲ್ಲಿ ಶೇಖರಣೆ ಆಗುತ್ತೆ, ಅದು ನೀಟಾಗಿ ಫಿಲ್ಟರ್ ಆಗಿ ಹೋಗುತ್ತೆ. ಈ ರೀತಿ ಮಾಡ್ಕೊಳೋದ್ರಿಂದ ಏನು ಅಂತಂದರೆ ಮಳೆ ನೀರನ್ನ ನಾವು ನಮ್ಮ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ತೀವಿ.